ನಮಸ್ತೆ ಸ್ನೇಹಿತರೆ. ಪಿತೃಪಕ್ಷವು ಸಂಸ್ಕೃತಿಯಲ್ಲಿ ಆಳವಾಗಿ ಬೇರಿರುವ ಒಂದು ಆಚರಣೆಯಾಗಿದೆ. ಶ್ರಾದ್ದ, ಪಿಂಡದಾನ ಮತ್ತು ತರ್ಪಣ ಅಂತಹ ಆಚರಣೆಗಳನ್ನು ನೆರವೇರಿಸಲಾಗುತ್ತದೆ. ಅಲ್ಲಿ ಅಗಲಿದ ಆತ್ಮಗಳಿಗೆ ಆಹಾರ, ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸಲಾಗುತ್ತದೆ. ಈ ಪವಿತ್ರ ಅವಧಿಯ ಉದ್ದೇಶವು ಅಗಲಿದವರಿಗೆ ಮೋಕ್ಷ ಮತ್ತು ಶಾಂತಿಯನ್ನು ಖಚಿತಪಡಿಸುವುದು. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಯಾರಾದರೂ ಪೂರ್ವಜರನ್ನು ಸರಿಯಾಗಿ ಗೌರವಿಸದಿದ್ದರೆ ಅವರು ಪಿತೃದೋಷದಿಂದ ಕೊನೆಗೊಳ್ಳಬಹುದು. ಈ ಕರ್ಮ ಋಣವು ಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತದೆ. ಈ ಆಚರಣೆಗಳನ್ನು ಪ್ರಾಮಾಣಿಕತೆಯಿಂದ ನಡೆಸಿದಾಗ ನಮ್ಮ ಪೂರ್ವಜರು ಪ್ರತಿಯಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ. ನಿಮ್ಮ ಪೂರ್ವಜರು ಸಂತೋಷವಾಗಿದ್ದಾರೆ ಎಂಬುದರ ಪ್ರಮುಖ ಚಿಹ್ನೆಗಳು. ಪೂರ್ವಜರ ಸಂತೋಷದ ಕನಸುಗಳು. ಆಧ್ಯಾತ್ಮಿಕ ಜಗತ್ತಿನೊಂದಿಗೆ ಸಂಪರ್ಕ ಹೊಂದಲು ಕನಸುಗಳು ಪ್ರಮುಖ ಮಾಧ್ಯಮಗಳಲ್ಲಿ ಒಂದು ಎಂದು ನಂಬಲಾಗಿದೆ. ನಿಮ್ಮ ಪೂರ್ವಜರು ಕನಸಿನಲ್ಲಿ ನಗುತ್ತಿದ್ದರೆ, ಆಶೀರ್ವದಿಸುತ್ತಿದ್ದರೆ ಅಥವಾ ಶಾಂತಿಯುತವಾಗಿ ಮಾತನಾಡುತ್ತಿದ್ದರೆ ಅದು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಮತ್ತು ನಿಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂಬುದರ ಬಲವಾದ ಸಂಕೇತವಾಗಿದೆ. ಮನೆಗೆ ಭೇಟಿ ನೀಡುವ ಪ್ರಾಣಿಗಳು. ನಿಮ್ಮ ಪೂರ್ವಜರು ಸಂತೋಷವಾಗಿದ್ದಾರೆಂದು ಸೂಚಿಸುವ ಮತ್ತೊಂದು ಪ್ರಮುಖ ಚಿಹ್ನೆ ಎಂದರೆ ನಿಮ್ಮ ಮನೆ ಬಾಗಿಲಲ್ಲಿ ಪ್ರಾಣಿಗಳು ಕಾಣಿಸಿಕೊಳ್ಳುವುದು. ನೀವು ಅರ್ಪಿಸಿದ ಆಹಾರವನ್ನು ಕಾಗೆ ಭೇಟಿ ನೀಡಿ ತಿನ್ನುವುದನ್ನು ನೀವು ಗಮನಿಸಿದಾಗ ನಿಮ್ಮ ಮನೆಯ ಬಳಿ ಕಪ್ಪು ಹಸು ಅಥವಾ ಕಪ್ಪು ಇರುವೆಗಳ ಉಪಸ್ಥಿತಿಯನ್ನು ಸಹ ಅವರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಎಂಬುದರ ಬಲವಾದ ಸೂಚನೆ ಎಂದು ಅರ್ಥೈಸಲಾಗುತ್ತದೆ. ಬಿಳಿ ಹೂವುಗಳು ಅಥವಾ ಗರಿಗಳನ್ನು ಪಡೆಯುವುದು. ಪಿತೃಪಕ್ಷದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬಿಳಿ ಗರಿಗಳು ಅಥವಾ ಹೂವುಗಳು ಸಿಗುವುದು ಕಾಕತಾಳೀಯವಲ್ಲ. ಅವರು ನಿಮ್ಮನ್ನು ಮತ್ತು ನಿಮ್ಮ ಹತ್ತಿರದಲ್ಲಿಯೇ ಇದ್ದಾರೆ ಎಂಬುದರ ಜ್ಞಾಪನೆ ಎಂದು ಪರಿಗಣಿಸಲಾಗುತ್ತದೆ. ಪೂರ್ವಜರು ನೀವು ನೀಡಿದ ಆಹಾರವನ್ನು ಅಥವಾ ಕಾಣಿಕೆಗಳನ್ನು ಸ್ವೀಕರಿಸುತ್ತಿದ್ದಾರೆ. ದಂತಕಥೆಗಳು ಹೇಳುವ ಪ್ರಕಾರ ಸಿಕ್ಕಿದ ಹೂವು ಅಥವಾ ಗರಿಯನ್ನು ಸುರಕ್ಷಿತ ಸ್ಥಳದಲ್ಲಿ ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಅಗತ್ಯವಿರುವ ವ್ಯಕ್ತಿಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ. ಈ ಅವಧಿಯಲ್ಲಿ ಒಬ್ಬ ಭಿಕ್ಷುಕ, ಹಸಿದ ವ್ಯಕ್ತಿ ಅಥವಾ ಸಂತರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರನ್ನು ಓಡಿಸಬೇಡಿ. ನೀವು ಅವರೊಂದಿಗೆ ದಯೆಯಿಂದ ವರ್ತಿಸಬೇಕು, ಏಕೆಂದರೆ ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಅಂತಹ ವ್ಯಕ್ತಿಗಳನ್ನು ಪೂರ್ವಜರ ಆಶೀರ್ವಾದದ ಪ್ರಮುಖ ಮೂಲವೆಂದು ಪರಿಗಣಿಸಲಾಗುತ್ತದೆ. ಈ ವ್ಯಕ್ತಿಗಳಿಗೆ ಆಹಾರ ನೀಡುವುದು ನಿಮ್ಮ ಪೂರ್ವಜರಿಗೆ ಆಹಾರ ನೀಡಿದಂತೆಯೇ. ಒಣಗಿದ ಸಸ್ಯಗಳು ಮತ್ತೆ ಅರಳುತ್ತವೆ. ಒಣಗಿದ ಸಸ್ಯ ಅಥವಾ ಹೂವು ಮತ್ತೆ ಅರಳಲು ಪ್ರಾರಂಭಿಸಿದರೆ ಅದು ಪೂರ್ವಜರ ಕೃಪೆಯನ್ನು ಸೂಚಿಸುತ್ತದೆ. ಸಸ್ಯಗಳನ್ನು ಆಧ್ಯಾತ್ಮಿಕ ಶಕ್ತಿಗಳಿಗೆ ಸೂಕ್ಷ್ಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳ ಅನಿರೀಕ್ಷಿತ ಹೂ ಬಿಡುವಿಕೆಯನ್ನು ನಿಮ್ಮ ಪೂರ್ವಜರು ಸಂತೋಷಪಟ್ಟಿದ್ದಾರೆ ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಡೆತಡೆಗಳು ಮಾಯವಾಗಲು ಪ್ರಾರಂಭಿಸುತ್ತವೆ. ಈ ಅವಧಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಹೆಚ್ಚಿದ ಆದಾಯ, ವಿಳಂಬವಾದ ಕೆಲಸಗಳನ್ನು ಪೂರ್ಣಗೊಳಿಸುವುದು ಅಥವಾ ಅನಿರೀಕ್ಷಿತ ಪರಿಹಾರಗಳನ್ನು ಗಮನಿಸಲು ಪ್ರಾರಂಭಿಸಿದರೆ ಈ ಅವಧಿಯಲ್ಲಿ ನಿಮ್ಮ ಪೂರ್ವಜರು ನಿಮಗೆ ವಿಷಯಗಳನ್ನು ಸರಿಯಾಗಿ ಮಾಡುತ್ತಿರಬಹುದು. ಜೀವನದ ಕಷ್ಟದ ಕ್ಷಣಗಳಲ್ಲಿ ಅವರ ಆಶೀರ್ವಾದವನ್ನು ಕಾಣದ ಬೆಂಬಲವೆಂದು ಪರಿಗಣಿಸಲಾಗುತ್ತದೆ. ಸೂಕ್ಷ್ಮ ಶಕ್ತಿಗಳು. ಕೆಲವರು ಪೂರ್ವಜರು ತರ್ಕಕ್ಕೆ ಮೀರಿದ ಸೂಕ್ಷ್ಮ ಚಿಹ್ನೆಗಳ ಮೂಲಕ ಸಂವಹನ ನಡೆಸಬಹುದು ಎಂದು ನಂಬುತ್ತಾರೆ. ಇದರಲ್ಲಿ ವಿವರಿಸಲಾಗದ ಶಕ್ತಿಗಳು ಅಥವಾ ಮಿನುಗುವ ದೀಪಗಳು ಸೇರಿವೆ, ಆದರೂ ಇದು ಹೆಚ್ಚು ಆಧ್ಯಾತ್ಮಿಕ ವ್ಯಾಖ್ಯಾನವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.